ಇಲ್ಲಿ ಜಿಲ್ಲೆಯಲ್ಲಿ ಇರುವಂತ 661 ಜನ ರೌಡಿ ಶೀಟರ್ಸ್ ಇದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ. ಇದರಲ್ಲಿ ಇವ್ರದ್ದು ಆಕ್ಟಿವಿಟೀಸ್ ಏನು, ಇವರು ಎಷ್ಟು ಕೇಸ್ ಮಾಡಿದ್ದಾರೆ, ಮತ್ತೆ ಈಗ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದಾರೆ, ಇದೊಂದು ತಿಳ್ಕೊಳ್ಳಿಕ್ಕೆ ಮತ್ತೆ ಇವ್ರನ್ನ ಚೆಕ್ ಮಾಡ್ಲಿಕ್ಕೆ ಇವತ್ತೊಂದು ರೌಡಿ ಪರೇಡ್ ಒಂದು ಮಾಡ್ತಾ ಇದೀವಿ. ಇವ್ರದ್ದು ಏನು ಆಕ್ಟಿವಿಟೀಸ್, ರೀಸೆಂಟ್ ಕೇಸ್ ಯಾವ್ದಾಗಿದೆ, ಅವ್ರಿಗೆ ಏನ್ ಮುಂದಿನ ಕ್ರಮ ತಗೊಳ್ಬೇಕು ಮುನ್ನೆಚ್ಚರಿಕೆಯಾಗಿ, ಇದ್ರ ಬಗ್ಗೆ ಒಂದು ವೆರಿಫೈ ಮಾಡುವಂಥದ್ದು ಇವತ್ತು ಒಂದು ರೌಡಿ ಪರೇಡ್. ಕೆಲವರು ವಯಸ್ಸಾಗಿದೆ, ಬಟ್ ಆದ್ರೆ ಸಹ ಇನ್ನೂ ಆಕ್ಟಿವ್ ಇದ್ದಾರೆ. ಇನ್ನ ರೀಸೆಂಟ್ ಕೇಸಸ್ ಇದೆ, ಬಹಳ ಆಕ್ಟಿವ್ ಆಗಿರ್ತಾರೆ. ಅವ್ರು ಹುಡುಗರು ಇಟ್ಕೊಂಡಿರ್ತಾರೆ, ಅವ್ರ ಅಸೋಸಿಯೇಟ್ಸ್ ಇರ್ತಾರೆ, ಅವ್ರಿಗೆ ಏಜ್ ಆಗಿದೆ. ಈಗ ನೋಡಿರ್ಬೋದು ಒಬ್ರು ಇದಿದೆ, ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಬಟ್ ಅವರು ಸಹ ಇನ್ನ ಆಕ್ಟಿವ್ ಆಗಿದ್ದಾರೆ. ಸೊ ಯಾರು ಆಕ್ಟಿವ್ ಆಗಿದ್ದಾರೆ, ರೀಸೆಂಟ್ ಕೇಸ್ ಯಾವ್ದಾಗಿದೆ ಅದನ್ನ ಚೆಕ್ ಮಾಡ್ತಾ ಇದೀವಿ. ಮತ್ತೆ ಅವ್ರು ಏನ್ ಮಾಡ್ತಾ ಇದಾರೆ, ಇವಾಗ ಪ್ರೆಸೆಂಟ್ ಏನ್ ಮಾಡ್ತಾ ಇದಾರೆ ಅಂತ. ಖುಲಾಸೆ ಆಗಿದೆ, ತುಂಬಾ ಕೇಸು ಖುಲಾಸೆ ಆಗಿರೋದು ಇದೆ. ಮತ್ತೆ ರೀಸೆಂಟ್ 307 ಅಂದ್ರೆ ರೀಸೆಂಟ್ ಅನ್ನೋ ಒಂದು 4-5 ವರ್ಷ ಮುಂಚೆ ಆಗಿರುವಂತದ್ದು ಇದಾವೆ. ಬಟ್ ಈಗ ಏನ್ ಕೆಲಸ ಮಾಡ್ತಿದ್ದಾರೆ, ಅವ್ರ ಮೇಲೆ ಒಂದು ನಿಗಾ ಇಡಬೇಕಲ್ಲ. ಅವ್ರದ್ದು ನೆಕ್ಸ್ಟ್ ಇನ್ನೇನು ಆಕ್ಟಿವಿಟೀಸ್ ಆಗ್ಬಾರ್ದು, ಅವ್ರ ಮೇಲೆ ನಿಗಾ ಇಡಬೇಕು. ಮತ್ತೆ ಅವ್ರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಬದುಕೋಲಿಕ್ಕೆ, ಅಥವಾ ಯಾರಿಗಾರು ಎದುರಿಸ್ತಾ ಇದಾರ, ಇದ್ರ ವಿಚಾರ ಎಲ್ಲ ನಮ್ಗೆ ತಿಳಿಬೇಕಾದ್ರೆ ಸ್ವಲ್ಪ ಅವ್ರನ್ನ ಕರೆದು ಒಂದು ವೆರಿಫೈ ಮಾಡ್ಬೇಕಾಗುತ್ತೆ. ಅದ್ರ ಉದ್ದೇಶದಿಂದ ಇವತ್ತೊಂದು. ನೀವು ಬಂದು ಬಹಳ ದಿವಸ ಇಲ್ಲಿ ರೌಡಿ ಶೀಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆನಾ ಅಥವಾ ಆಗಿದೆನಾ ಅಂತ ಅನ್ಸುತ್ತೆ? ಇಲ್ಲ, ಮುಂಚೆ ಸ್ವಲ್ಪ ಇತ್ತು, ಈಗ ಸ್ವಲ್ಪ ಕ್ಲೋಸ್ ಮಾಡಿದ್ದು, ಒಂದ್ ಸ್ವಲ್ಪ ಕ್ಲೋಸ್ ಮಾಡಿದ್ದು. ಮುಂಚೆ 690 ಚಿಲ್ಡ್ರೆ ಇತ್ತು, ಈಗ 661 ಜನ ಇದ್ದಾರೆ. ಯಾರು ಅನ್ವಾಂಟೆಡ್ ಇದೆ ಅಂದ್ರೆ ತುಂಬಾ ವರ್ಷದಿಂದ ಅವರು ತಿದ್ಕೊಂಡಿದ್ದಾರೆ, ಮತ್ತೆ ಏನು ಅವಶ್ಯಕತೆ ಇಲ್ಲ ಅವ್ರ ಮೇಲೆ ನಿಗಾ ವಹಿಸೋದು, ಅದನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಅದನ್ನ ನೋಡಿ ನಾವು ಆಫೀಸರ್ಸ್ ಜೊತೆ ಡಿಸ್ಕಸ್ ಮಾಡಿ ಅದನ್ನ ನಾವು ಕ್ರಮ ತಗೊಳ್ತೀವಿ. ಕಂಟ್ರೋಲ್ ಈಗ ಇದೆ. ಈಗ ನಾವೇನ್ ಮಾಡ್ತೀವಿ, ರೌಡಿ ಶೀಟ್ಸ್ ಈಗ ಏನಾದ್ರು ಆಕ್ಟಿವ್ ಇದ್ರೆ ಅವ್ರಿಗೆ ಪ್ರಿವೆಂಟಿವ್ ಮೆಜರ್ಸ್ ಮಾಡ್ತಾ ಇರ್ತೀವಿ. ಆ ಪ್ರಿವೆಂಟಿವ್ ಮೆಜರ್ಸ್ ಅದ್ರ ಬಗ್ಗೆ, ಮತ್ತೆ ಎಷ್ಟು ಜನಕ್ಕೆ ಲ್ಯಾಬ್ಸ್ ಆಗಿರುತ್ತಾ ಬಾಂಡು, ಮತ್ತೆ ಇನ್ನು ಅವಶ್ಯಕತೆ ಇದೆಯಾ ಅವ್ರಿಗೆ ನಿಗಾ ವಹಿಸೋದು, ಅವಶ್ಯಕತೆ ಇದೆ ಕಂಟಿನ್ಯೂ ಮಾಡ್ಲಿಕ್ಕೆ, ಇದೆಲ್ಲದ್ರ ಬಗ್ಗೆ ನೋಡ್ಲಿಕ್ಕೆ ಇದೊಂದು ಪರೇಡ್ ಮಾಡಿಸ್ತಾ ಇದೀವಿ. ರಾಜ್ಯದ ಹಲವು ಕಡೆಗಳಲ್ಲಿ ಕೊಲೆ ಆಗ್ತಾ ಇದೆ, ಮತ್ತೆ ದರೋಡೆ ಕೇಸ್ಗಳೆಲ್ಲ ಎಲ್ಲೆಲ್ಲೂ ಕೂಡ ರೌಡಿ ಶೀಟರ್ಗಳೇ ಭಾಗಿಯಾಗಿದ್ದಾರೆ. ರೌಡಿ ಶೀಟರ್ಗಳು ಕೊಲೆನ ಆಗ್ತಾ ಇದೆ, ಅವರೇ ಕೊಲೆ ಮಾಡ್ತಾ ಇದ್ದಾರೆ. ಅಂತ ಇನ್ಸಿಡೆಂಟ್ಗಳು ಬಳ್ಳಾರಿಯಲ್ಲಿ ಏನಾದ್ರು ಕಂಡು ಬಂದಿದೆ, ಅವ್ರ ಮೇಲೆ ಹೆಂಗ್ ನಿಗಾ ಇಡ್ತಿದ್ರೆ? ಬಳ್ಳಾರಿಲಿ ಇತ್ತೀಚೆಗೆ ಯಾವ್ದು ಇಲ್ಲ, ಆದ್ರೂ ನಾವು ಇದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಅವ್ರ ಮೇಲೆ ನಿಗಾ ಇಡಬೇಕಾಗುತ್ತೆ, ಅದ್ರ ಉದ್ದೇಶವಾಗಿ ಮಾಡ್ತಾ ಇರೋದು ಇದು. ನೆಕ್ಸ್ಟ್ ಯಾವುದು ಇನ್ಸಿಡೆಂಟ್ ಆಗಬಾರದು ಈ ತರ. ಯಾಕಂದ್ರೆ ಅವ್ರ ಮೇಲೆ ಒಂದು ನಿಗಾ ಇಟ್ಟು ಅವ್ರ ಆಕ್ಟಿವಿಟೀಸ್ ಮತ್ತೆ ಅವ್ರು ಏನು ಕೆಲಸ ಮಾಡ್ತಾರೆ, ಇನ್ನು ಮುಂದುವರೆದಿದ್ದಾರೆ ಅವ್ರ ಗ್ಯಾಂಗ್ ಜೊತೆ, ಮತ್ತೆ ಯಾವುದು ಹಳೇದು ಏನ್ ಕೇಸ್ ಇತ್ತು ಅದ್ರ ಬಗ್ಗೆ ಎಲ್ಲಾನು ನಾವು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋದು. ಈಗ ಏನು ಇಲ್ಲ ಸದ್ಯಕ್ಕೆ, ಬಟ್ ಆದ್ರೂ ಸಹ ನಾವು ನಿಗಾ ವಹಿಸ್ತಾ ಇದೀವಿ. ಅದು ಇನ್ನು ಪೂರ್ತಿ ಆಗಿಲ್ಲ ಅಲ್ಲ, ಪೂರ್ತಿ ಆದ್ಮೇಲೆ ಗೊತ್ತಾಗುತ್ತೆ ಪೂರ್ತಿ. ಮೇಡಮ್, ಈಗ ಉಗ್ರ ಚಟುವಟಿಕೆಗಳು ಆಗ್ತಿದಾವೆ ಅಂತ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಮೀಟಿಂಗ್ ಮಾಡಿ, ಅಂದ್ರೆ SP ಅವರಿಗೆ DC ಅವರಿಗೆ ಮೀಟಿಂಗ್ ಮಾಡಿ, ನಿಮ್ಮ ಬಳ್ಳಾರಿಯಲ್ಲಿ ಯಾವ್ದಾದ್ರು ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಆ ಥರ ಚೆಕಪ್ ಮಾಡೋದು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ನೀವು ವಿಸಿಟ್ ಮಾಡಿದ್ರೆ? ಇಲ್ಲ, ನಮ್ಮಲ್ಲಿ ವೈಟಲ್ ಇನ್ಸ್ಟಾಲೇಷನ್ ಯಾವ್ದಿದೆ ಆದ್ರೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಎಲ್ಲ ಇದು ಮಾಡಿದ್ದು, ಪ್ರಿವೆಂಟಿವ್ ಆಗಿ ಏನ್ ಮಾಡಬೇಕು ಆಕ್ಷನ್ಸ್ ಅದು ಮಾಡಿದೀವಿ. ನಮ್ಮಲ್ಲಿ ಈಗ ನಮ್ಮ ಡಿಸ್ಟಿಕ್ ಬರುವಂತದ್ದು ಡ್ಯಾಮ್ಸ್ ಯಾವ್ದು ಇಲ್ಲ. ಈಗ ವಿಜಯನಗರ ಜಿಲ್ಲೆಗೆ ಬರುತ್ತದು, ಮುಂಚೆ ಅಖಂಡ ಬಳ್ಳಾರಿ ಇದ್ದಾಗ ಇಲ್ಲಿ ಬರ್ತಾ ಇತ್ತು. ಈಗ ಸದ್ಯಕ್ಕೆ ಯಾವ್ದು ವೈಟಲ್ ಇನ್ಸ್ಟಾಲೇಷನ್ಸ್ ಇದೆ ಅದ್ರದ್ದು ಒಂದು ಚೆಕ್ ಮಾಡುವಂತದ್ದು ಮಾಡ್ತಾ ಇದೀವಿ. ಅದಕ್ಕೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಏನ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದೀವಿ. ಮೇಡಮ್, ರಾಜ್ಯದಲ್ಲಿ ಉಗ್ರ ಚಟುವಟಿಕೆಗಳಂತ ಬಂದಾಗ ಇಲ್ಲಿ ಬಳ್ಳಾರಿ ಕೂಡ ಎಲ್ಲೋ ಒಂದ್ ಕಡೆ ಲಿಂಕ್ ಇರುತ್ತೆ ಮೇಡಮ್, ಈ ಹಿಂದೆ ಕೂಡ ಲಿಂಕ್ ಇರ್ತಿತ್ತು. ಸೊ ಹಂಗಾಗಿ ಆತರ ಏನಾದ್ರು ಅಂತವ್ರ ಮೇಲೆ ನಿಗಾ ಇಡುವಂತದ್ದು ಅಥವಾ ಸ್ಪೆಷಲ್ ಆಗಿ ಏನಾದ್ರು ಮಾಡುವಂತದ್ದು ಮೇಡಮ್? ಎಲ್ಲ ಅದ್ರ ಬಗ್ಗೆ ಎಲ್ಲ ನಾವು ನಿಗಾ ಇಟ್ಟಿದ್ದೀವಿ. ಈಗ ಅಂಥದ್ದು ಯಾವುದು ಈಗ ತಕ್ಷಣಕ್ಕೆ ಯಾವುದು ಕಂಡು ಬಂದಿಲ್ಲ, ಬಟ್ ಅದು ಫಾಲೋ ಅಪ್ ಮಾಡ್ತೀವಿ.